ಸುದ್ದಿಯಲ್ಲಿ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ. ನಿನ್ನೆ ಬಾಗಲಕೋಟೆಯಲ್ಲಿ ಗಲಭೆ ಪ್ರಕರಣ ಶಿವಾಜಿ ಮೂರ್ತಿಗೆ ಚಪ್ಪಲಿ ಎಸೆದಿದ್ದಾರೆ. ನೀವು ಬ್ರದರ್ಸ್ ಅಂತೀರಿ, ಅದಕ್ಕೆ ಹೀಗಾಗುತ್ತೆ. ಆಮೇಲೆ ಪೊಲೀಸರ ಮೇಲೆ ಒತ್ತಡ ಹೇರ್ತಾರೆ. ಹಿಂದೂ ಮುಸ್ಲಿಂ ಎರಡೂ ಕಡೆಯವರನ್ನ ಅರೆಸ್ಟ್ ಮಾಡ್ತೀರಿ, ಕೇವಲ ತಪ್ಪು ಮಾಡಿದವರನ್ನ ಮಾತ್ರ ಯಾಕೆ ಅರೆಸ್ಟ್ ಮಾಡೋಲ್ಲ? ಕಾಂಗ್ರೆಸ್ನವರು ತುಷ್ಟೀಕರಣ ರಾಜಕೀಯ ಮಾಡ್ತಿದೆ. ಎಐ ಸಮಿತಿ ಮೇಲೆ ಕಾಂಗ್ರೆಸ್ ಗುಂಡಾಗಳು ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ನವರು ದೇಶದ ಮರ್ಯಾದೆ ಕಳೆಯುವ ಕೆಲಸ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅಪ್ರಬುದ್ಧ ರಾಜಕಾರಣಿ, ಅವರ ಬಗ್ಗೆ ಏನನ್ನು ಹೇಳೋಕೆ ಆಗೋಲ್ಲ. ರಾಹುಲ್ ಒಂದು ರೀತಿ ದಾರಿ ತಪ್ಪಿದ ಮಗ ಆಗಿದ್ದಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆಯವರು ಹತ್ತಿರ ಸ್ವಲ್ಪನಾದರೂ ಸೆನ್ಸಿದ್ರೆ ದೇಶದ ಕ್ಷಮೆ ಕೇಳಬೇಕು. ಫ್ರೀ ಗ್ಯಾರಂಟಿ ಬಗ್ಗೆ ಸುಪ್ರೀಂ ಕೋರ್ಟ್ ಕಿಡಿಕಾರಿದ ವಿಚಾರ ಸ್ವತಃ ಖರ್ಗೆಯವರೇ ಗ್ಯಾರಂಟಿಯಿಂದ ರಸ್ತೆ ಗುಂಡಿ ಮುಚ್ಚೋಕೆ ಹಣ ಇಲ್ಲ ಅಂತ ಹೇಳಿದ್ರು. ಇನ್ಮೇಲೆ ಆದ್ರೂ ಯಾರೇ ಆಗ್ಲಿ ಗ್ಯಾರಂಟಿ ನೀಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕು. ಕಾಂಗ್ರೆಸ್ನಲ್ಲಿ ಹಲವಾರು ರೀತಿಯ ಗೊಂದಲಗಳಿವೆ. ಈ ಬಗ್ಗೆ ನಾಳೆ ಮಾತನಾಡೋಣ ಎಂದು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಮಲ್ಲಿಕಾರ್ಜುನ್, ಪ್ರಜಾಪ್ರಭ ಟಿವಿ, ಕಲಬುರಗಿ. ಅವ್ರ ಮೇಲೆ ಎಲಿಗೇಷನ್ ಇದ್ರೆ ಅದ್ರ ಬಗ್ಗೆ ಈ ಮೊದಲೇ ಹೇಳಬೇಕಾಗಿತ್ತು. ಆವಾಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಾಗೂ ಸಹಿತ ಲೋಕಾಯುಕ್ತರು ಸಿದ್ದರಾಮಯ್ಯನವ್ರಿಗೆ ಏನು ಮಾಡಲಿಲ್ಲ, ಇವ್ರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದರು. ಈಗ ನಿನ್ನೆ ಅವರು ಚೀಫ್ ಸೆಕ್ರೆಟರಿ ಅವರ ವಿರುದ್ಧ ಮಾತನಾಡಿದ್ದಾರೆ ಅನ್ನೋದು ನಿನ್ನೆ ಹೊಸದಾಗಿ ಬಂದಿರುವಂಥ ಎಲಿಗೇಷನ್. ಅದು ತಪ್ಪಿದ್ರೆ ಚೀಫ್ ಸೆಕ್ರೆಟರಿ ಹ್ಯಾಸ್ ಗಾಟ್ ಆಲ್ ರೈಟ್. ಅದು ತಪ್ಪು, ನಾನು ಸರಿ ಇದೆ ನಾನೇನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಟೆಲಿಂಗ್ ವಾಟ್ ಹಿ ಹ್ಯಾಸ್ ಅಲೆಜ್ಡ್ ಅಗೇನ್ಸ್ಟ್ ಚೀಫ್ ಸೆಕ್ರೆಟರಿ ಸರಿ ಇದೆ ಅಂತನ್ನುವಂಥದ್ದು ನಂದು ಕ್ಲೇಮಲ್ಲ. ಇದೆ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಅವರು ಎಲಿಗೇಷನ್ ಮಾಡಿದರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ಅಧಿಕಾರ ಇದೆ. ಆದರೆ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಲಿಕ್ಕೆ ಏನು ಅಧಿಕಾರ ಇದೆ? ವಾಟ್ ಈಸ್ ದಿ ಪರ್ಪಸ್ ಆಫ್ ದ್ಯಾಟ್? ಅಂದರೆ ಒಂದು ನೆಪ ಮಾಡಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಮತ್ತು ನನಗೆ ಗೊತ್ತಿಲ್ಲ, ಈಗ ಅವರು ಅಲ್ಲಿದ್ದಂಥ ಯಾರೋ ಒಬ್ಬ ಅಧಿಕಾರಿ ವಿರುದ್ಧ ಅಲಿಗೇಷನ್ನು ಮಾಡಿದ್ರು ಅವರು, ಮೂಡಾದಲ್ಲಿದ್ದಂಥ ಮೂಡಾ ಕಮಿಷನರ್ ಮೇಲೆ. ಅದರ ಮೇಲೆ ಮಾಧ್ಯಮದಲ್ಲಿ ಬಂದಿರುವಂತೆ, ಆನ್ಲೈನ್ ಮಾಧ್ಯಮದಲ್ಲಿ ಬಂದಿರುವಂತೆ ಸೈಬರ್ ಕ್ರೈಮ್ದಲ್ಲಿ ಅರೆಸ್ಟ್ ಮಾಡಿ. ಸೈಬರ್ ಕ್ರೈಮ್ ಹೆಂಗಾಗುತ್ತದೆ? ಈಗ ನಾನಿಲ್ಲಿ ಮಾತಾಡ್ತಾ ಇದ್ದೇನಪ್ಪ, ಅಕಸ್ಮಾತ್ ಇಫ್ ಸಂಬಡಿ ಹ್ಯಾಸ್ ಗಾಟ್ ಸಮ್ ಅಬ್ಜೆಕ್ಷನ್, ಅವರು ಒಂದು ಕ್ರಿಮಿನಲ್ ಮಾನಹಾನಿ ಕೇಸ್ ಹಾಕ್ಬೋದು. ದೇ ಕೆನಾಟ್ ಡೈರೆಕ್ಟ್ಲಿ ಅರೆಸ್ಟ್ ಮಾಡಲಿಕ್ಕೆ ಕಾಗ್ನಿಜೆನ್ಸ್ ಆಫ್ ಅಫೆನ್ಸ್ ಅಲ್ಲದ. ದೇಶದ ಕಾನೂನು ಅದ, ಸಂವಿಧಾನ ಅದ. ಹಾಗಾಗಿ ಇದು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾಡಿದ ಆರೋಪಕ್ಕೆ ಸೇಡು ತೀರಿಸಿಕೊಳ್ಳಿಕ್ಕೆ ಅವರು ತಯಾರಿ ನಡೆಸಿದ್ರು. ಇದೊಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅವರು ಯಾರದೇ ಬಗ್ಗೆ ಆರೋಪ ಮಾಡಿದ್ರ, ಚೀಫ್ ಸೆಕ್ರೆಟರಿ ವಿರುದ್ಧ ಅವರು ಆರೋಪ ಮಾಡಿದ್ದು ಅದು ಸತ್ಯಾಸತ್ಯತೆ ಇಲ್ಲದೆ ಅವ್ರು ಮಾಡಿದ್ರು. ಅವ್ರ ಮೇಲೆ ಕ್ರಮ ಆಗಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಯಾಕಂದರೆ ನಮಗೇನು ಅವ್ರ ಆರೋಪದ ಬಗ್ಗೆ ಐ ವಾಂಟ್ ಟು ಮೇಕ್ ಇಟ್ ವೆರಿ ವೆರಿ ಕ್ಯಾಂಡಿಡ್ಲಿ ಕ್ಲಿಯರ್. ಅವರು ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾಡಿದಂಥ ಆರೋಪ ಇದು. ಅವರು ಯಾವ ಆಧಾರದ ಮೇಲೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಇದರದ್ದು ಯಾವುದೇ ನಿರ್ದಿಷ್ಟವಾದಂಥ ಎಲ್ಲ ಮಾಹಿತಿಗಳು ಅವ್ರೇನು ಕೊಟ್ಟಿಲ್ಲ. ಜನರಲ್ ಒಂದು ಆರೋಪ ಮಾಡಿದ್ದಾರೆ. ಇಫ್ ದಟ್ ಈಸ್ ರಾಂಗ್, ಚೀಫ್ ಸೆಕ್ರೆಟರಿ ಹ್ಯಾಸ್ ಗಾಟ್ ಆಲ್ ರೈಟ್. ಬಟ್ ಸೋ ಫಾರ್ ಅವರ ಕಂಪ್ಲೇಂಟ್ ಕೊಟ್ಟದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲಿವರೆಗೆ ಬಂದಿಲ್ಲ. ಹೌ ಕ್ಯಾನ್ ಯು ಇಮಿಡಿಯೇಟ್ಲಿ ಅರೆಸ್ಟ್ ಹಿಮ್? ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಲೋಕಾಯುಕ್ತಕ್ಕೆ ಅವರನ್ನು ಹರಾಸ್ ಮಾಡುವಂಥ ಕೆಲಸ ನಡೆದಿದೆ. ಅವನೋ ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ಬ ಲೇಡಿ ಆಫೀಸರ್ಸ್ಗೆ ಬಾಯಿಗೆ ಬಂದಂಗೆ ಬೈದಿದ್ನಲ್ಲ, ಅಲ್ಲೇ ಇದ್ದವ 15 ದಿವಸ ತೊಗೊಂಡ್ರು ಅರೆಸ್ಟ್ ಮಾಡಲಿಕ್ಕೆ. ಅವನ ಹೆಸರೇನು? ರಾಜೀವ್ ಗೌಡ. ಆ ರಾಜೀವ್ ಗೌಡನ್ನು ಅರೆಸ್ಟ್ ಮಾಡಲಿಕ್ಕೆ 15 ದಿವಸ ತೊಗೊಂಡ್ರು. ನಾವು ಒಂದು ಹೇಳ್ತೀನಿ, ನಮ್ಮ ದೇಶದೊಳಗೆ ಮತ್ತು ಇನ್ ಪರ್ಟಿಕ್ಯುಲರ್ ಕರ್ನಾಟಕದಾಗ ಪೊಲೀಸರ ಸಾಮರ್ಥ್ಯ ಯಾವುದ್ರಾಗೂ ಕಮ್ಮಿ ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ನೀವು ನ್ಯಾಯಯುತವಾಗಿ ನೋಡ್ರಿ ಅಂದ್ರೆ ಪಟ್ ಒಂದು 2 ದಿವಸದಾಗ ಒಂದೇ ದಿವಸದಾಗ ಅವತ್ತೇ ಹೇಳ್ಕೊಂಬರ್ತಿದ್ರು. ಆದರೆ ಎಲ್ಲದರೊಳಗೂ ರಾಜಕೀಯ ಹಸ್ತಕ್ಷೇಪದ ಕಾರಣದಿಂದ ಮತ್ತು ಅವರು ಮಾತು ಕೇಳಲಿಲ್ಲ ಅಂದ್ರೆ ಅವ್ರ ಮೇಲೂ ತೊಂದರೆ ಕೊಡೋದು ಅಲ್ಲಿನ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು, ಇದು ಒಂದು ಅಭ್ಯಾಸ ಆಗಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿಗೆ ತಮಗಲ್ಲಿ ಬೇಕಾದವರಿಗೆ ಅರೆಸ್ಟ್ ಮಾಡಲಿಲ್ಲ.
ಇಲ್ಲೇ ಅವನು ಇಮಿಡಿಯೇಟಾಗಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇದೆಲ್ಲ ಪೊಲಿಟಿಕಲ್ ಪ್ರೆಷರ್ ಇದು. ಈಗ ಬಾಗಲಕೋಟೆಯಲ್ಲಿ ಹೆಂಗಾಗತ್ತೆ ರೀ ಘಟನೆ? ಗಣೇಶನ ಮೂರ್ತಿಯ ಮೆರವಣಿಗೆ ನಡೆದಾಗ ಕಲ್ಲು ಹೊಡೆಯೋದು, ಮಸೀದಿಯಿಂದ ಕಲ್ಲು ಹೊಡಿತಾರೆ. ಆ ಮಸೀದಿ ಇಲ್ಲಿಗಲ್ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ರಿಪೋರ್ಟ್ ಬಂದಿತ್ತು. ಅವ್ರ ಮೇಲೇನು ಆ್ಯಕ್ಷನ್ ಇಲ್ಲ. ಯಾವನೊಬ್ಬ ಮಸೀದಿ ಮೇಲಿನ ಕಲ್ಲು ಹೊಡೆದವನು ಅವರು ಅದು ಬುಲ್ಡೋಸರ್ ಹಚ್ಚಿರಿ ಅಂತ ಹೇಳಿದ್ನಂತ ಅವನ್ನ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿಯ ಈ ಡಬಲ್ ಸ್ಟ್ಯಾಂಡರ್ಡ್ ನೋಡ್ರಿ ನೀವು. ಈಗ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ ಅಂತಂದ್ರೆ ಏನ್ರಿ? ಶಿವಾಜಿ ಭಾವಚಿತ್ರಕ್ಕೆ ಚಪ್ಪಲಿ ಎಸಿತಾರೆ ಅಂತಂದ್ರೆ ಎಲ್ಲಿಂದ ಧೈರ್ಯ ಬರ್ತದೆ ಇವ್ರಿಗೆ? ಯಾವಾಗ ಇವ್ರನ್ನ ಕಾಂಗ್ರೆಸ್ ಪಾರ್ಟಿಯವರು ಈ ಇಸ್ಲಾಮಿಕ್ ಮತಾಂಧ ಶಕ್ತಿಗಳನ್ನು ನಮ್ಮ ಬ್ರದರ್ಸ್ ಅಂತ ಕರೀತಾರಲ್ಲ, ಆವಾಗ ಇವೆಲ್ಲ ಬರ್ತಾವೆ. ಆ ಬೆಂಗಳೂರಿನಲ್ಲಿ ಒಂದು ಕೆಫೆಯಲ್ಲಿ, ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಏನು ಹೇಳಿದ್ರು ಇವರು? ಫಸ್ಟ್ ಸ್ಟೇಟ್ಮೆಂಟ್ ಏನು ಸರ್ಕಾರದ್ದು? ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅಂತ. ಎರಡನೇ ಸ್ಟೇಟ್ಮೆಂಟ್ ಏನು? ಡಿ ಕೆ ಶಿವಕುಮಾರ್ ಅವ್ರದ್ದು ರೈವಲಿ ಅವರು ಎರಡು ಹೋಟೆಲ್ಗಳ ಮಧ್ಯೆ ರೈವಲರಿ ಅದ, ಅದಕ್ಕೆ ಮಾಡಿದ್ರು ಅಂತ. ಬೆಂಗಳೂರಾಗ ಬಾಂಬ್ ಬ್ಲಾಸ್ಟ್ ಆದಾಗ ಏನು ಹೇಳಿದ್ರು? ಅವರು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು. ಮತ್ತು ನೀವು ಯಾವಾಗ ಅವ್ರನ್ನ ಬ್ರದರ್ಸ್ ಮಾಡ್ಕೋತೀರಿ? ಬ್ರದರ್ಸ್ ನಿಮಗೆ ಬರೋಬ್ಬರಿ ಬತ್ತಿ ಇಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಯಲ್ಲೇ ಶಿವಾಜಿ ಮಹಾರಾಜರದು ಅಧಿಕೃತವಾಗಿ ಸರ್ಕಾರ ಅನೌನ್ಸ್ಮೆಂಟ್ ಮಾಡ್ಯದ, ಶಿವಾಜಿ ಜಯಂತಿಯನ್ನು ಸರ್ಕಾರದ ಆಚರಣೆಯನ್ನಾಗಿ ಮಾಡುವಂಥದ್ದು. ಅವ್ರಿಗೆ ಈ ರೀತಿ ಕೊಬ್ಬಲಿಕ್ಕೆ ಬಿಟ್ಟಿದ್ದಾರೆ. ಮತ್ತು ಅಲ್ಲಿ ಅವ್ರ ಮೇಲೆ ಒತ್ತಡ ಏನು ಅಂತಂದ್ರೆ, ಆನಂತರ ಪೊಲೀಸರ ಮೇಲೆ ಒತ್ತಡ ಏನಂತಂದ್ರೆ, ಅಲ್ಲಿ ಒಂದಿಷ್ಟು ಮುಸಲ್ಮಾನರನ್ನ ಅರೆಸ್ಟ್ ಮಾಡಿದ್ರೆ, ಈ ಕಡೆ ಹಿಂದೂಗಳನ್ನ ಅರೆಸ್ಟ್ ಮಾಡಿ. ಯಾಕೆ ಹಿಂದೂಗಳನ್ನ ಅರೆಸ್ಟ್ ಮಾಡಬೇಕು? ಯಾರು ಕಲ್ಲು ಹೊಡೆದಾರ, ಯಾರು ಚಪ್ಪಲಿ ಹೋಗದಾರ ಅವ್ರ ಮದ್ದು ಒಳಗೆ ಹಾಕ್ಬೇಕಲ್ಲ. ಹಾಗಾಗಿ ಸರ್ಕಾರ ಒಂದು ಸಂಪೂರ್ಣವಾದಂಥ ಒನ್ ಸೈಡೆಡ್ ಅಪ್ರೋಚ್, ತುಷ್ಟೀಕರಣದ ವೋಟ್ ಬ್ಯಾಂಕಿನ ರಾಜಕಾರಣ, ಹಾಗಾಗಿ ಈ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ. ಎರಡನೇದ್ದು, ಕಾಂಗ್ರೆಸ್ ಗುಂಡಾಗಳು AI ಸಮಿಟ್ ಮೇಲೆ ಹೋಗಿ ದಾಳಿ ಮಾಡಿದ್ದಾರೆ. ಯೂತ್ ಕಾಂಗ್ರೆಸ್ ಗುಂಡಾಗಳವರು ಹೆಸರು ಯೂತ್ ಕಾಂಗ್ರೆಸ್ ಗುಂಡಾಗಳು ಹೋಗಿ ಗಲಾಟೆ ಮಾಡಿದ್ದಾರೆ. ಜಗತ್ತಿನಿಂದ ಜನ ಬಂದಾರ್ರಿ, ಲಕ್ಷಾಂತರ ಜನ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಸಾರ, ಲ್ಯಾಕ್ಸ್ ಟುಗೆದರ್. ನಾನು ಹೋಗಿದ್ದೆ AIಕ್ಕೆ, ಯಾಕಂದ್ರೆ ನಾವು AI ಬೇಸ್ಡ್ ಸೊಲ್ಯೂಷನ್ ನಮ್ಮ ಡಿಪಾರ್ಟ್ಮೆಂಟ್ನಾಗ ಕೆಲವು ಆಲ್ರೆಡಿ ತಂದೀವಿ ನಾವು. ಹೀಗಾಗಿ ಫರ್ದರ್ ಹೊಸ AI ಸೊಲ್ಯೂಷನ್ಸ್ ಏನಾರು ಬಂದಿದ್ರೆ, ಈಗ ಉದಾಹರಣೆಗೆ ನಾವೊಂದು ರೂಟ್ ಆಪ್ಟಿಮೈಸೇಷನ್ ಅನ್ನಚಕ್ರ ಅಂತ ಮಾಡಿದ್ವಿ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ. ಅದರಲ್ಲಿ ನಾವು ಫುಡ್ ಗ್ರೇನ್ ಎಲ್ಲಿಂದ ರೈತರಿಂದ ಪ್ರೊಕ್ಯೂರ್ ಮಾಡ್ತೀವಿ, ಪ್ರೊಕ್ಯೂರ್ ಮಾಡಿದ್ದು ಗೋಡೌನಿಗೆ ಎಲ್ಲಿಂದ ಕಳಿಸ್ತೀವಿ, ಗೋಡೌನಿಂದ ರೇಷನ್ ಶಾಪ್ಗೆ ಎಲ್ಲಿಗೆ ಹೋಗ್ತದೆ, ಇದೆಲ್ಲವೂ ರೂಟ್ ಆಪ್ಟಿಮೈಸ್ ಮಾಡ್ಲಿಕ್ಕೆ ನಾವು AI ಡಿಪ್ಲಾಯ್ ಮಾಡಿದ್ವಿ. 250 ಕೋಟಿ ರೂಪಾಯಿ ಉಳಿತು ನಮ್ಗೆ. 250 crores ವಿ ಹ್ಯಾವ್ ಸೇವ್ಡ್ ಇನ್ 1 year. ಹಾಗಾಗಿ ಇಡೀ ಜಗತ್ತಿನಿಂದ ಜನ ಬಂದಿದ್ದಾರೆ. ಹೂ ಈಸ್ ಹೂ ಅನ್ನುವಂಥ ಎಲ್ಲ ಉದ್ಯಮಪತಿಗಳು ಬಂದಿದ್ದಾರೆ. ಅನೇಕ ದೇಶಗಳ ಮುಖ್ಯಸ್ಥರು ಬಂದಿದ್ದಾರೆ, ದೇಶಗಳ ಮಂತ್ರಿಗಳು ಬಂದಿದ್ದಾರೆ. ನೀವಲ್ಲೇ ಭಾರತದ ಮರ್ಯಾದೆ ಕೇಳ್ತೀರಿ ಅಂದ್ರೆ ಏನರ್ಥ ಇದು? ರಾಹುಲ್ ಗಾಂಧಿಗಂತೂ ಬುದ್ಧಿ ಇಲ್ಲ. ಒಬ್ಬ ಅಪ್ರಬುದ್ಧ ಅಬೋಧ ಬಾಲಕ್ ಅಂತ ಹೇಳಿ ಮೊನ್ನೆ ಏನು ಹೇಳಿದ್ರಲ್ಲ ನಡ್ಡಾ ಅವರು, ಅಬೋಧ ಬಾಲಕ್ ಅವರು. ಈ ರಾಹುಲ್ ಗಾಂಧಿ ಅವರಿಂದ ಏನು ನಾವು ನಿರೀಕ್ಷಣೆ ಮಾಡೋದಿಲ್ಲ, ಯಾಕಂದ್ರೆ ತಲೆಯೊಳಗೆ ಬುದ್ಧಿನೇ ಇಲ್ಲ ಅಂತಂದ್ಮೇಲೆ ಅವ್ರಿಗೇನು ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ. ಖರ್ಗೆ ಅವರು ಇಲ್ಲಿಯವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು. ದೇಶದ ಮರ್ಯಾದೆ ಕಳಲಿಕ್ಕೆ ನೀವೇನಾದರೂ, ನಿಮಗೇನಾದರೂ ಈ ರೀತಿ ನಾವು ಮಾಡಬಾರ್ದು, ಇದು ದೇಶದ ಘನತೆ ಗೌರವಕ್ಕೆ, ದೇಶದ ಸಾಧನೆ, ದಿಸ್ ಇಸ್ ದಿ ಅಚೀವ್ಮೆಂಟ್ ಆಫ್ ದಿ ಗೌರ್ಮೆಂಟ್ ಅಲ್ಲ ಇದು, ದಿಸ್ ಇಸ್ ದಿ ಅಚೀವ್ಮೆಂಟ್ ಆಫ್ ದಿ ಕಂಟ್ರಿ. ದೇಶದ ಯುವಕರು ಮಾಡ್ತಾ ಇದ್ದಾರೆ ಈ ಕೆಲಸ. ಹಾಗಾಗಿ ಇದಕ್ಕೆ ನಿಮಗೇನಾದರೂ ಸ್ವಲ್ಪ ಸೆನ್ಸ್ ಇದ್ದರೆ ನೀವು ದೇಶದ ಕ್ಷಮೆಯನ್ನು ಕೋರಬೇಕು ಅಂತ ನಾನು ಖರ್ಗೆ ಅವ್ರಿಗೆ ಹೇಳ್ತೇನೆ. ರಾಹುಲ್ ಗಾಂಧಿಗೆ ಹೇಳೋದ್ರಾಗ ಅರ್ಥನೇ ಇಲ್ಲ. ಹಿ ಈಸ್ ಮೋಸ್ಟ್ ಇಮ್ಮೆಚ್ಯೂರ್ಡ್ ಆ್ಯಂಡ್
ಯಾವುದೇ ಪಾಲಿಟಿಕ್ಸ್, ದೇಶದ ಆಡಳಿತದ ಬಗ್ಗೆ, ದೇಶದ ರಾಜಕಾರಣದ ಬಗ್ಗೆ ಗಂಭೀರತೆ ಇಲ್ಲ. ಸೆಷನ್ ಮುಗಿದ ತಕ್ಷಣ ಇನ್ನೂ ಅರ್ಧ ಸೆಷನ್ ಇದ್ದಾಗ ವಿದೇಶಕ್ಕೆ ಕೂಡಿ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಸೆಕ್ಯೂರಿಟಿ ಇಲ್ಲದೆ ಹೋಗ್ತಾರೆ. ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತಂದ್ರೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತಾರೆ, ಸೆಕ್ಯೂರಿಟಿ ಬಿಟ್ಟು ಹೋಗ್ತಾರೆ. ಸೊ ಆತ ಒಬ್ಬ ನಿರ್ಲಜ್ಜ, ಈ ಒಂಥರ ದಾರಿ ತಪ್ಪಿದ ಮಗ ಆಗಿರ್ತಾರಲ್ಲ, ದಾರಿ ತಪ್ಪಿದ ಮಗ ಅವರು. ಸೊ ವಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಹಿಮ್. ಯಾಕೆ ಪ್ರೊಟೆಸ್ಟ್ ಯಾಕೆ ಮಾಡಿದ್ರು ಸರ್? ದರ್ ಇಸ್ ನೋ, ಅವ್ರಿಗೆ ಕೇಳ್ಬೇಕು, ರಾಹುಲ್ ಗಾಂಧಿ ಕೇಳ್ಬೇಕು. ಇದೊಂದು ಸಿಟಿ ಒಂದು ಕಾಂಟ್ರವರ್ಸಿ ಐತೆ ಸರ್. ಯಾವ್ದು ಚೀನಾದು ರೋಬೋಟ್ ಆಯ್ತು ಅಂದ್ರೆ ಇದು ಮಾಡ್ಬೇಕಾದ್ರೆ ಆ ಇಶ್ಯೂಗೆ ಇಟ್ಕೊಂಡು ಏನು ಮಾಡಿದೆ ನೋಡ್ರಿ, ಅಲ್ಲೇ ನೀವು ಅನೇಕರು ಇಲ್ಲಿ ಇದ್ದಂಥವ್ರು ಆ ಭಾರತ್ ಮಂಟಪಂ ನೋಡಿರಿಲ್ಲ, ನನಗೆ ಗೊತ್ತಿಲ್ಲ. ಜಗತ್ತಿನ ಕೆಲವು ದೇಶಗಳಲ್ಲಿ ಆ ರೀತಿಯಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರು ಕೇವಲ 3 ವರ್ಷದೊಳಗೆ ರೆಡಿ ಆಗ್ಯದ. ಇಟ್ ಈಸ್ ಸೋ ವಾಸ್ಟ್. ಅಲ್ಲಿ ನೀವು 25 ಜನರ ಮೀಟಿಂಗು ಮಾಡ್ಬೋದು, 250 ಜನರ ಮೀಟಿಂಗು ಮಾಡ್ಬೋದು, 25,000 ಜನರ ಮೀಟಿಂಗು ಅಲ್ಲಿ ಇಂಡೋರ್ ಮಾಡ್ಬೋದು ನೀವು, ಮತ್ತು ಅಷ್ಟೇ ಪ್ರಮಾಣದಲ್ಲಿ ಎಕ್ಸಿಬಿಷನ್ ಮಾಡ್ಬೋದು. ಹೀಗಾಗಿ ಬಹಳಷ್ಟು ಜನ ಬಂದಿದ್ದಾರೆ. ಇಫ್ ಸಂಬಡಿ ಹ್ಯಾಸ್ ರಾಂಗ್, ಈಗ ನೀವು ಒಂದು ಸ್ಟಾಲ್ ಬುಕ್ ಮಾಡಿ ನೀವೇನೋ ಅಲ್ಲಿ ಸುಳ್ಳಿಟ್ರ ಅದು ಸರ್ಕಾರದ ತಪ್ಪಲ್ಲ. ಅದು ಅವ್ರು ಇಟ್ಟಿದ್ದಾರೋ ಏನು ಮಾಡಿದಾರೋ ಅದೆಲ್ಲ ಆ್ಯಕ್ಷನ್ ಆಗಿದೆ ಆಲ್ರೆಡಿ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಫ್ರೆಂಚಿನ ಪ್ರೆಸಿಡೆಂಟ್ ಹಿಡ್ಕೊಂಡು ಎಲ್ಲರೂ ಬಂದಿದ್ದಾರೆ. ದೇಶದ ಪ್ರಮುಖ ಉದ್ಯೋಗ ಅಂದರೆ ಏನು, ಗೂಗಲ್ ಇದೆ, ಈ ಥರ ಮೈಕ್ರೋಸಾಫ್ಟ್, ಅದರ ಮುಖ್ಯಸ್ಥರು ಬಂದಿದ್ದಾರೆ. ಯು ಆರ್ ಟಾಕಿಂಗ್ ಆಲ್ ದೀಸ್ ನಾನ್ಸೆನ್ಸ್ ಥಿಂಗ್ಸ್. ಶಿಯರ್ ಇರ್ರೆಸ್ಪಾನ್ಸಿಬಿಲಿಟಿ, ಶೇಮ್ಲೆಸ್ನೆಸ್. ಸರ್, ಇದ್ರ ಬಗ್ಗೆ ಈ ರೀತಿ ಉಚಿತ ಕೊಡೋದ್ರಿಂದ ದೇಶ ಡೆವಲಪ್ಮೆಂಟ್ ಆಗಲ್ಲ. ಇಲ್ಲ, ಉಚಿತ ಕೊಡೋದು ಸುಪ್ರೀಂ ಕೋರ್ಟು ಹೇಳಿದ್ದರ ಜೊತೆಗೆ ಒಂದು ಸಂಗತಿಯನ್ನು ನಾನು ಆ್ಯಡ್ ಮಾಡಲಿಕ್ಕೆ ಬಯಸ್ತೀನಿ. ಇಲ್ಲೇ ಖರ್ಗೆ ಸಾಹೇಬ್ರೆ ಹೇಳಿದ್ರು, ವಿಚಾರ ವಿನಿಮಯ ಮಾಡಲಾರ್ದ ಮಾಡಿದ್ದರಿಂದ ಗುಂಡಿ ತುಂಬಲಿಕ್ಕೆ ಸಹಿತ ನಮ್ಮ ಕಡೆ ದುಡ್ಡಿಲ್ಲ ಅಂಥೇಳಿ. ಹಾಗಾಗಿ ಕರ್ನಾಟಕದ ಈ ಒಂದು ಯೋಜನೆಗಳು ಸಂಪೂರ್ಣ ಆರ್ಥಿಕ ಹಳಿಯನ್ನು ತಪ್ಪಿಸಿದ್ದಾವೆ. ಹಾಗಾಗಿ ಯಾವುದೇ ರಾಜ್ಯ ಸರ್ಕಾರಗಳು ಮಾಡಬೇಕಾದ್ರೆ ಅಲ್ಲಿನ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿಕೊಂಡು ಮಾಡಬೇಕು. ಇದರದ್ದು ಬೇಸಿಕ್ ಅರ್ಥ ಇದು. ಹಾಗಾಗಿ ನಾನು ಇನ್ಫರೆನ್ಸ್ ಡ್ರಾ ಮಾಡೋದು. ಮತ್ತು ಇದರ ಜೊತೆಗೆ ಇವತ್ತಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಏನು ಬೇಕು ಅದನ್ನು ನಾವು ಸರಿಯಾಗಿ ಮಾಡಲಿಲ್ಲ ಅಂತಂದರೆ 21ನೇ ಶತಮಾನಕ್ಕೇನು ಭಾರತ ಒಂದು ಮುಂಚೂಣಿಯ ರಾಷ್ಟ್ರ ಆಗಲಿಕ್ಕೆ ಹೊರಟಿದೆ, ಅದರಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತದೆ. ಎಸಿಸಿ ಪ್ರೆಸಿಡೆಂಟ್ ಇದ್ರೂ ಕೂಡ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್. ರೀ, ಕಾಂಗ್ರೆಸ್ನೊಳಗೆ ನಾಳೆ ಬೆಳಿಗ್ಗೆ ಅದನ್ನು ಹೆಂಗಿದ್ರು ಮತ್ತೆ ಬರ್ತೀರಿ, ನಾಳೆ ಹೊಸದೊಂದು ಸುದ್ದಿ ಇರಲಿ. ಆದರೆ ಕಾಂಗ್ರೆಸ್ ಪಾರ್ಟಿಯೊಳಗೆ ಏನಾಗಿದೆ ಅಂತಂದ್ರೆ ಭಾಳಷ್ಟು ಗೊಂದಲಗಳಿದ್ದಾವೆ. ಒಬ್ಬರಿಗೊಬ್ಬರು